ಮಹಿಳೆಯರಂದ್ರೆ ಮೇಕಪ್ ಪ್ರಿಯರು. ಮನೆ ಬಿಟ್ಟು ಕೊಂಚ ದೂರ ಹೋಗ್ಬೇಕು ಅಂದ್ರೆ ಮೇಕಪ್ ಮಾಡಿಕೊಳ್ಳುವಂತಹ ಮಹಿಳೆಯರು ಸಾಕಷ್ಟು ಜನ. ಇನ್ನು ವಿಶೇಷ ದಿನಗಳು ಬಂದ್ರೆ ಅವರ ಮೇಕಪ್ ಸಡಗರ ಮುಗಿಲು ಮುಟ್ಟಿರತ್ತೆ. ಐಲೈನರ್, ಡಿಫ್ರೆಂಟ್ ಕಲರ್ ಮೇಕಪ್, ಡ್ರೆಸ್ ಮ್ಯಾಚಿಂಗ್ ಮೇಕಪ್ ಮಾಡಿಕೊಳ್ಳುವಲ್ಲಿ ಬಿಸಿಯೋ ಬಿಸಿ. ಹಾಗಾದ್ರೆ ನಮ್ಮ ಹೆಂಗಳಿಯರಿಗೋಸ್ಕರ ಇಷ್ಟವಾಗುವ ಪಾರ್ಟಿ ಮೇಕಪ್ ಒಂದನ್ನ ಮಾಡಿ ತೋರಿಸಲು ನಮ್ಮ ಸಿರಿ ಸಖಿಯೊಬ್ರು ರೆಡಿಯಾಗಿದ್ದಾರೆ. ಅವರು ತೋರಿಸಿಕೊಡುವ ಮೇಕಪ್ ಯಾವುದು ಅಂತ ನೋಡೋಣ ಬನ್ನಿ. ನಮಸ್ಕಾರ ಸಿರಿ ವೀಕ್ಷಕರೇ, ಇವತ್ತಿನ ದಿವಸ ನಾನು ನಿಮಗೆ ಫ್ಯಾಷನ್ ಮೇಕಪ್ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಇಂಡೋ ವೆಸ್ಟರ್ನ್ ಬಟ್ಟೆ ಹಾಕೊಂಡಿರ್ತೀರಾ, ಇಲ್ಲಾಂದರೆ ಕಂಪ್ಲೀಟ್ಲಿ ವೆಸ್ಟರ್ನ್ ಏನಾದರೂ ಡಿಸೈನರ್ ಡ್ರೆಸ್ ಥರ ನೀವು ಹಾಕೊಂಡಿದ್ರೆ, ಇಲ್ಲಾಂದರೆ ಈವನ್ ಫಾರ್ ಮದುವೆಗೆ ಮೆಹಂದಿ ಫಂಕ್ಷನ್ ಇಲ್ಲಾಂದರೆ ರಿಸೆಪ್ಷನ್ ಫಂಕ್ಷನ್ಗೆ ಏನಾದರೂ ಫ್ಯಾನ್ಸಿ ಇಂಡೋ ವೆಸ್ಟರ್ನ್ ಡ್ರೆಸ್ ಹಾಕೊಂಡಿದ್ರೆ ಕೂಡ ಅದಕ್ಕೆ ಸೂಟ್ ಆಗೋ ಥರ ನಾನು ಮೇಕಪ್ ನಿಮಗೆ ಇವಾಗ ತೋರಿಸ್ಕೊಡ್ತೀನಿ. ಮೇಕಪ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ಸ್ಟೆಪ್ ಬಂದು ಮಾಯ್ಶ್ಚರೈಸಿಂಗ್ ಇಲ್ಲಾಂದರೆ ಮೇಕಪ್ ಬೇಸು. ಇವಾಗ ಅವ್ರಿಗೆ ಮೇಕಪ್ ಬೇಸ್ ನಾನು ಹಚ್ಚಿದ್ದೀನಿ. ಅದಾದಮೇಲೆ ನಾವು ಫೌಂಡೇಶನ್ ಸ್ಟಾರ್ಟ್ ಮಾಡೋಣ. ಫೌಂಡೇಶನ್ ಬಂದು ಯಾವಾಗಲೂ ಈ ಥರ ನಾವು ಡಾಟಲ್ಲಿ ನಾವು ಸ್ಪ್ರೆಡ್ ಮಾಡ್ಕೋಬೇಕು. ಆಮೇಲೆ ಒಂದು ಈ ಥರ ಫೌಂಡೇಶನ್ ಬ್ರಷಲ್ಲಿ ನಾವು ಬ್ಲೆಂಡ್ ಮಾಡೋಣ. ಈ ಥರ ನೀವು ಕಂಪ್ಲೀಟಾಗಿ ಆಲ್ ಓವರ್ ದ ಫೇಸ್ ನೀವು ಬ್ಲೆಂಡ್ ಮಾಡ್ಕೋಬೇಕು. ನೆಕ್ ಏರಿಯಾ ಕೂಡ ನಾವು ಮಿಸ್ ಮಾಡಬಾರ್ದು. ಎಲ್ಲೆಲ್ಲಿ ಏರಿಯಾ ಸ್ಕಿನ್ ಎಕ್ಸ್ಪೋಸ್ ಇರುತ್ತೋ, ಇವಾಗ ಇವರು ಆ್ಯಕ್ಚುಲಿ ಆಫ್ ಶೋಲ್ಡರ್ ಬಟ್ಟೆ ಹಾಕೊಂಡಿದ್ದಾರೆ, ಸೊ ಇಲ್ಲಿ ಕೂಡ ನಾವು ಫೌಂಡೇಶನ್ ಹಚ್ಚಬೇಕು. ಫೌಂಡೇಶನ್ ಕಂಪ್ಲೀಟಾಗಿ ಬ್ಲೆಂಡ್ ಆದಮೇಲೆ ನಾವು ಕನ್ಸೀಲರ್ ಹಚ್ತೀವಿ. ಕನ್ಸೀಲರ್ ಬಂದು ಮೋಸ್ಟ್ಲಿ ನಾವು ಕಣ್ಣು ಕೆಳಗಡೆ ಇಲ್ಲಾಂದರೆ ಇದು ಪಿಂಪಲ್ ಮಾರ್ಕ್ಸ್ ಇದ್ದರೆ ಅದು ಕವರ್ ಮಾಡೋಕ್ಕೆ ನಾವು ಕನ್ಸೀಲರ್ ಹಚ್ತೀವಿ. ಇವಾಗ ನಾವು ಅವ್ರಿಗೆ ಲೂಸ್ ಪೌಡ್ರಲ್ಲಿ ನಾವು ಸೆಟ್ ಮಾಡ್ತೀವಿ ಅವ್ರನ್ನ ಫೌಂಡೇಶನ್ನ. ಪೌಡ್ರ್ ಹಚ್ಚುವಾಗ ನೀವು ಈ ಥರ ನೀವು ಡ್ಯಾಬ್ ಮಾಡ್ಕೊಂಡು ಹಚ್ಚಬೇಕು, ರಬ್ ಮಾಡಬಾರ್ದು. ಅವ್ರಿಗೆ ಇವಾಗ ಫೌಂಡೇಶನ್, ಕನ್ಸೀಲಿಂಗ್ ಮತ್ತು ಪೌಡ್ರ್ ಸೆಟ್ಟಿಂಗ್ ಕೂಡ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಬಂದು ನಾವು ಐ ಮೇಕಪ್ ಮಾಡೋಣ. ಐ ಮೇಕಪ್ ಮಾಡೋಕ್ಕೆ ಮುಂಚೆ ನಾವು ಡಿಸೈಡ್ ಮಾಡಬೇಕು ಯಾವ ಥರ ಕಲರ್ ಅವ್ರ ಕಣ್ಣಿಗೆ ಹಚ್ಚಬೇಕು ಅಂತ. ಕಣ್ಣಿಗೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಕಣ್ಣಿಗೆ ಕೆಳಗಡೆ ನಾವು ಸ್ವಲ್ಪ ಎಕ್ಸ್ಟ್ರಾ ಪೌಡರ್ ಹಾಕ್ತೀವಿ. ಇದು ಇಟ್ಸ್ ಆ್ಯಕ್ಚುಲಿ ಲೈಕ್ ಅ ಪ್ರೊಟೆಕ್ಟಿವ್ ಸ್ಟೆಪ್ ಇದು. ಅವ್ರಿಗೆ ಇವಾಗ ನಾನು ಬ್ಲೂ ಪೆನ್ಸಿಲ್ ಹಚ್ತಾ ಇದ್ದೀನಿ. ಪೆನ್ಸಿಲ್ ಹಚ್ಚಿದ ಮೇಲೆ ಅದಕ್ಕೆ ನಾವು ಸ್ಮಜ್ ಮಾಡ್ತೀವಿ ವಿತ್ ಬ್ಲೂ ಐ ಶ್ಯಾಡೋ. ಬ್ಲೂ ಐ ಶ್ಯಾಡೋನ ನೀವು ಕರೆಕ್ಟಾಗಿ ಸೆಮಿ ಸರ್ಕಲ್ ಒಳಗಡೆ ನೀವು ಫಿಲ್ ಮಾಡಬೇಕು. ಐ ಶ್ಯಾಡೋ ಮುಗಿಯಿತು. ಇವಾಗ ನಾವು ಐಬ್ರೋಗೆ ಲೈಟಾಗಿ ಶೇಪ್ ಮಾಡ್ಕೊಳ್ಳೋಣ. ಇವ್ರಿಗೆ ಆಲ್ರೆಡಿ ಒಳ್ಳೆ ಐಬ್ರೋಸ್ ಇದೆ, ಬರೀ ಸ್ವಲ್ಪ ಡೆಫಿನಿಷನ್ ಕೊಡೋಣ ಅವ್ರು. ಐಬ್ರೋಸ್ ಆದಮೇಲೆ ನೆಕ್ಸ್ಟ್ ಅವ್ರಿಗೆ ಕಾಜಲ್ ಕೊಡೋಣ. ಇವಾಗ ಕಾಜಲಲ್ಲಿ ನಾರ್ಮಲ್ ನಾವು ಬ್ಲ್ಯಾಕ್ ಪೆನ್ಸಿಲ್ ಯೂಸ್ ಮಾಡ್ತೀವಿ. ನಾನು ಬ್ಲೂ ಪೆನ್ಸಿಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಬ್ಲೂ ಲುಕ್ ಆಗುತ್ತೆ. ಬ್ಲೂ ಯಾಕೆ ಅಂದರೆ ನಾವು ಅವ್ರ ಡ್ರೆಸ್ಗೆ ನಾವು ಮ್ಯಾಚ್ ಮಾಡ್ತಾ ಇದ್ವಿ ಬ್ಲೂ ಕಲರ್. ಕಾಜಲ್ ಮತ್ತು ಐಲೈನರ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಾವು ಮಸ್ಕರ ಹಾಕೋಣ ಅವ್ರಿಗೆ. ಮಸ್ಕರ ಹಾಕುವಾಗ ನೀವು ಧ್ಯಾನ ಇಟ್ಕೋಬೇಕು, ಎಲ್ಲ ಲ್ಯಾಶ್ನ ನೀವು ಕೋಟ್ ಮಾಡಬೇಕು. ನೀವು ಬೇಕಾದರೆ 2 ಕೋಟ್ ಹಾಕ್ಬೋದು, 3 ಕೋಟ್ ಹಾಕ್ಬೋದು. ಲೋವರ್ ಲ್ಯಾಶಸ್ ಮತ್ತು ಅಪ್ಪರ್ ಲ್ಯಾಶಸ್ ಎರಡೂ ಹಾಕಬೇಕು ಮಸ್ಕಾರ.
ಐ ಮೇಕಪ್ ಆದಮೇಲೆ ನೆಕ್ಸ್ಟ್ ಅವ್ರಿಗೆ ಬ್ಲಷ್ ಹಚ್ಚೋಣ. ಬ್ಲಷ್ ಹಚ್ಚೋಕ್ಕೆ ಮುಂಚೆ ನಾನು ಅವ್ರಿಗೆ ಅದ್ರ ಮುಂಚೆ ಡಾರ್ಕ್ ಕಲರ್ ಫೌಂಡೇಶನ್ ತಗೊಂಡು ಇಲ್ಲಿ ಹಚ್ತಾ ಇದ್ದೀನಿ ಫಾರ್ ಡೀಪರ್ ಕಾಂಟೋರಿಂಗ್. ಇದಕ್ಕೆ ಕಾಂಟೋರಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ ನಾವು. ಕಾಂಟೋರ್ ಆದಮೇಲೆ ನಾವು ಹೈಲೈಟ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಹೈಲೈಟ್ಸ್ ನಾರ್ಮಲಿ ಇಂಥ ಕಲರ್ ಸಿಲ್ವರಿಶ್ ಕಲರಲ್ಲಿ ಬರುತ್ತೆ, ಇಲ್ಲಾಂದರೆ ಗೋಲ್ಡನ್ ಬ್ರಾನ್ಸ್ ಕಲರಲ್ಲಿ ಬರುತ್ತೆ. ಹೈಲೈಟ್ಸ್ ನಾರ್ಮಲಿ ನೀವು ಬ್ಲಷ್ ಹಚ್ಚಿರ್ತೀವಲ್ಲ, ಕಣ್ಣಿಗೂ ಬ್ಲಷ್ಗೆ ಸೆಂಟ್ರಲ್ಲಿ ಹೈಲೈಟ್ಸ್ ಹಚ್ಚಬೇಕು. ಮೇಕಪ್ಗೆ ಲಾಸ್ಟ್ ಸ್ಟೆಪ್ ಬಂದು ಲಿಪ್ಸ್ಟಿಕ್ಕು. ಲಿಪ್ಸ್ಟಿಕ್ ನನ್ನ ಕಲರ್ ಬಂದು ಮೂವಿಶ್ ಪರ್ಪಲಿಶ್ ಪಿಂಕ್ ಥರ ನಾನು ಚೂಸ್ ಮಾಡಿದ್ದೀನಿ, ಯಾಕಂದರೆ ಅವ್ರ ಡ್ರೆಸ್ಸಲ್ಲಿ ಪರ್ಪಲ್ ಇದೆ. ಲಿಪ್ಸ್ಟಿಕ್ ಹಚ್ಚುವ ಮುಂಚೆ ಬೇಕಾದರೆ ನೀವು ಲಿಪ್ ಲೈನರಲ್ಲಿ ಬೇಕಾದರೆ ಕೂಡ ನೀವು ಔಟ್ಲೈನ್ ಡ್ರಾ ಮಾಡಿಕೊಂಡು ಆಮೇಲೆ ಲಿಪ್ಸ್ಟಿಕ್ ನೀವು ಫಿಲ್ ಮಾಡ್ಬೋದು. ನೀವು ಇವಾಗ ಫ್ಯಾಷನ್ ಮೇಕಪ್ ನೋಡಿದ್ದೀರಾ, ವೇರಿಯಸ್ ಸ್ಟೆಪ್ಸ್ ಕೂಡ ನೋಡಿದ್ದೀರಾ. ಫೌಂಡೇಶನಿಂದ ಕನ್ಸೀಲಿಂಗಿಂದ ಆಮೇಲೆ ನಾವು ಪೌಡರ್ ಹಾಕಿ ಸೆಟ್ ಮಾಡಿದ್ದೀವಿ. ಆಮೇಲೆ ಐ ಮೇಕಪ್ ಕಂಪ್ಲೀಟ್ ಮುಗಿದ ಮೇಲೆ ನಾವು ಬ್ಲಷ್ ಮತ್ತು ಲಿಪ್ಸ್ಟಿಕ್ಕಲ್ಲಿ ಫಿನಿಷ್ ಮಾಡಿದ್ವಿ. ಸೊ ಈ ಸ್ಟೆಪ್ಸ್ ನೀವು ಸಿಂಪಲ್ಲಾಗಿ ನೀವು ಮನೆಯಲ್ಲೇ ನೀವು ಫಾಲೋ ಮಾಡಿ ನೀವು ಈವ್ನಿಂಗ್ ಪಾರ್ಟಿಗೋ ಇಲ್ಲಾಂದರೆ ಎನಿ ಈವೆಂಟ್ಗೋ ಫಂಕ್ಷನ್ಗೆ ನೀವು ರೆಡಿ ಆಗ್ಬೋದು ಈ ಥರ. ಈ ಮೇಕಪ್ ನೋಡ್ತಿದ್ದ ಹಾಗೆ ನಾವು ಇದೇ ರೀತಿ ಪಾರ್ಟಿಗೆ ಮೇಕಪ್ ಮಾಡ್ಕೊಳ್ಬೇಕು ಅಂತ ನಿಮ್ಗೆ ಅನಿಸ್ತಾ ಇರಬೇಕು ಅಲ್ವಾ? ಹಾಗಾದ್ರೆ ಮತ್ಯಾಕ್ ತಡ, ನೀವು ಕೂಡ ಇದೇ ರೀತಿ ಫ್ಯಾಷನ್ ಮೇಕಪ್ ಮಾಡಿಕೊಂಡು ಫ್ಯಾನ್ಸಿ ಆಗಿರಿ.